ಅನ್ನಪೂರ್ಣ ಸವಿರುಚಿಗೆ ಎಲ್ರಿಗೂ ಸ್ವಾಗತ ಫ್ರೆಂಡ್ಸ್. ಇವತ್ತು ನಾನು ಹೋಟೆಲ್ ಸ್ಟೈಲಲ್ಲಿ ಆನಿಯನ್ ದೋಸೆನ ಹೇಗೆ ಮನೆಯಲ್ಲಿ ಅಷ್ಟು ರುಚಿಯಾಗಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಬಹಳ ರುಚಿಯಾಗಿರುವಂಥ ಆನಿಯನ್ ದೋಸೆನ ಎಷ್ಟು ಸುಲಭವಾಗಿ ಮಾಡ್ಬೋದು ಅಂತ ಒಂದು 5 ನಿಮಿಷದಲ್ಲಿ ತೋರಿಸ್ತೀನಿ ನೋಡಿ. ಬನ್ನಿ ಮೊದಲಿಗೆ ಏನು ಮಾಡ್ತೀನಿ ಅಂತ ನೋಡಿ ತೋರಿಸ್ತೀನಿ. ಮೊದಲಿಗೆ ನಾನಿಲ್ಲಿ ಒಂದು ಬೌಲ್ನಲ್ಲಿ ದೋಸೆ ಹಿಟ್ಟನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ದೋಸೆ ಈ ದೋಸೆ ಹಿಟ್ಟಲ್ಲಿ ಒಂದು 4 ಆನಿಯನ್ ದೋಸೆ ಆಗುತ್ತೆ ಅಷ್ಟು ಹಿಟ್ಟನ್ನ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮಾಮೂಲಿ ದೋಸೆ ಹಿಟ್ಟೆ ಇದು. ಸ್ವಲ್ಪ ಗಟ್ಟಿಗಿದೆ, ಇದಕ್ಕೆ ನೀರು ಆ್ಯಡ್ ಮಾಡಿಲ್ಲ. ಒಂದು ಅರ್ಧ ಸ್ಪೂನಷ್ಟು ಪುಡಿ ಉಪ್ಪು ಹಾಕ್ಕೊಂಡೆ, ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡೆ. ಎರಡನ್ನೂ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ಸ್ವಲ್ಪನೂ ನೀರು ಹಾಕಿಲ್ಲ ನಾನು. ರುಬ್ಬಿದಂಗೆ ಹೇಗೆ ಇಟ್ಕೊಂಡಿದ್ನೋ ರುಬ್ಬಿ ಅದಕ್ಕೇ ಒಂದು ಬೌಲ್ಗೆ ಹಾಕ್ಕೊಂಡು ಮಾಡ್ತಿರೋವಂಥ ಆನಿಯನ್ ದೋಸೆ ಇದು. ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡೆ ನೋಡಿ. ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು, ತುಂಬ ತೆಳು ಇರಬಾರ್ದು, ಸ್ವಲ್ಪ ಗಟ್ಟಿಗೆ ಇರಬೇಕು. ರೆಡಿ ಮಾಡಿಬಿಟ್ಟು ಪಕ್ಕಕ್ಕೆ ಇಟ್ಕೊತೀನಿ. ಪ್ಲೇಟ್ ಮುಚ್ಚಿ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡು ಅದಕ್ಕೆ 3 ಸಣ್ಣ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 3 ಈರುಳ್ಳಿ ಹಾಕ್ತಾಯಿದ್ದೀನಿ. ತುಂಬ ಸಣ್ಣ ಕಟ್ ಮಾಡ್ಕೋಬೇಕು. ಕೊತ್ತಂಬರಿ ಸೊಪ್ಪು ಅಷ್ಟೇ, ಈರುಳ್ಳಿನೂ ಅಷ್ಟೇ. ಈ ರೀತಿ ಕಟ್ ಮಾಡಿ ಇಟ್ಕೊಂಡಿರೋವಂಥ ಈರುಳ್ಳಿನ ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಮತ್ತು ಹಸಿಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತೀನಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ, ಟೇಸ್ಟ್ ಚೆನ್ನಾಗಿರುತ್ತೆ. ಒಂದು ಕ್ಯಾರೆಟ್ನ ತುರಿದು ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಸ್ಪೂನು ಉಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಅರ್ಧಕ್ಕಿಂತ ಕಡಿಮೆನೇ ಇದೆ, ಒಂದು 1/4 ಚಮಚದಷ್ಟು ಹಾಕಿದ್ರೆ ಸಾಕು ಉಪ್ಪು. ಇಮಿಡಿಯೇಟ್ ಹೀಗೆ ಕಲಸಿದ ತಕ್ಷಣವೇ ನಾವು ದೋಸೆ ಹಾಕ್ಬಿಟ್ಟು ಹಾಕ್ತಾ ಇರಬೇಕು. ಕಲಸಿಟ್ಬಿಟ್ಟು ನಾವು ಈ ರೀತಿ ಆನಿಯನ್ನ ಮತ್ತು ಕ್ಯಾರೆಟ್ನ ಮತ್ತು ಕೊತ್ತಂಬರಿನ ನಾವು ಆಮೇಲೆ ಹಾಕ್ಕೊಂಡ್ರೆ ನೀರು ಬಿಟ್ಕೊಬಿಡುತ್ತೆ. ಇಮಿಡಿಯೇಟ್ ಇವಾಗ ಮಾಡ್ತೀವಿ ಅಂದರೆ ಅವಾಗ ಕಲಸಿ ಹಾಕ್ತಾ ಇರಬೇಕು. ಹೆಂಚು ಕಾಯಕ್ಕಿಟ್ಟಿದೆ. ಈಗ 2 ಸೌಟು ದೋಸೆ ಹಿಟ್ಟನ್ನ ತೊಗೊಂಡು ಹೆಂಚು ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಹಾಕ್ಕೊಂಡಿದ್ದ ತಕ್ಷಣ ಇಮಿಡಿಯೇಟಾಗಿ ದೋಸೆ ಹಿಟ್ಟನ್ನ ನಾನು ಸ್ಪ್ರೆಡ್ ಮಾಡ್ತಾ ಇಲ್ಲ, ಒಂದು ಸ್ಪೂನಲ್ಲಿ ತೊಗೊಂಡು ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಮೇಲೆ 2-3 ಸೌಟಷ್ಟು ಹಾಕ್ಕೊಳ್ತಾ ಇದ್ದೀನಿ. ರೆಡಿ ಮಾಡಿ ಇಟ್ಕೊಂಡಿರೋ ಅಂಥ ಕೊತ್ತಂಬರಿ ಸೊಪ್ಪು ಮತ್ತು ಆನಿಯನ್, ಕ್ಯಾರೆಟ್ನ, ಹಸಿಮೆಣ್ಸಿನ್ಕಾಯಿ 1-2 ಹಾಕ್ಕೊಂಡಿದ್ದೀನಿ ನಾನು ಇದಕ್ಕೆ. ಈ ರೀತಿ ಕೈನಲ್ಲೇ ಹಾಗೆ ಪ್ರೆಸ್ ಮಾಡಬೇಕಾಗತ್ತೆ. ಸೌಟಲ್ಲಿ ಮಾಡಬಾರ್ದು, ಈ ರೀತಿ ಕೈನಲ್ಲಿ ಮಾಡಬೇಕಾಗತ್ತೆ. ಈ ರೀತಿ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡಬೇಕು. ಸ್ವಲ್ಪ ದಪ್ಪನೇ ಇದ್ದರೆ ರುಚಿ ಜಾಸ್ತಿ ಇರುತ್ತೆ. ಮತ್ತು 2-3 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಸಹನೂ ಹಾಕ್ಬೋದು, ಒಳ್ಳೆ ಟೇಸ್ಟ್ ಬರುತ್ತೆ. ತುಪ್ಪ, ಬೆಣ್ಣೆ, ಎಣ್ಣೆ 3 ಸಹಿತ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಆನಿಯನ್ ದೋಸೆ ತುಂಬ ರುಚಿಯಾಗಿರುತ್ತೆ. ಈ ರೀತಿ ಬೇಯ್ತಾ ಇದೆ ನೋಡಿ. ಬೇಯ್ತಾ ಇರೋದು ನೋಡಿದ್ರೇ ಆಸೆ ಆಗ್ತಾ ಇದೆ, ಅಷ್ಟು ಚೆನ್ನಾಗಿರುತ್ತೆ. ಮತ್ತು ಇನ್ನೊಂದೇನೆಂದರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಾಡಬೇಕು. ಹೆಂಚು ತುಂಬ ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡಬಾರ್ದು, ಬೇಗ ಸೀದೋಗ್ಬಿಡುತ್ತೆ. ಈ ರೀತಿ ಬೇಯ್ತಾ ಇದೆ, ಸ್ವಲ್ಪನೇ ಬೆಂದಿದೆ. ಈಗ ಸೈಡಿಂದ ನಿಧಾನಕ್ಕೆ ತುಂಬ ಸ್ಮೂತಾಗಿ ಬಿಡಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಚೂರೇ ಬಿಡಿಸ್ಕೋಬೇಕಾಗತ್ತೆ. ಒಂದೇ ಸರಿ ಬಿಡಿಸ್ಕೊಂಡು ಎತ್ತರೆ ದೋಸೆ ಹಾಳಾಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪನೇ ಬಿಡಿಸ್ಕೊಂಡು ನಿಧಾನಕ್ಕೆ ತಿರುವಾಕಬೇಕು. ಸ್ವಲ್ಪ ಪೇಷನ್ಸಿಂದ ತಿರುವಾಕಬೇಕಾಗತ್ತೆ. ನೋಡಿ ಮೇಲ್ಗಡೆ ತಿರುವಾಕ್ತೆ. ಮೇಲ್ಗಡೆ ನೋಡಿ ಎಷ್ಟು ಒಳ್ಳೆ ಕಲರ್ ಬಂದಿದೆ, ತುಂಬಾ ಚೆನ್ನಾಗಿದೆ. ತಿರುವಾಕ್ಬಿಟ್ಟು ಒಂದು 2-3 ನಿಮಿಷ ಬೇಯಿಸ್ಬೇಕಾಗತ್ತೆ. ಸ್ವಲ್ಪ ಆನಿಯನ್ ಎಲ್ಲ ಸೊಪ್ಪೆಲ್ಲ ರೋಸ್ಟ್ ಆಗುತ್ತೆ, ಅಲ್ಲಿ ತನಕ ಬೇಯಿಸ್ಬೇಕು. ಮೇಲೆ ಸ್ವಲ್ಪ ಎಣ್ಣೆ ಹಾಕ್ತೆ. ಮತ್ತು ಇದನ್ನು ಹಿಂಗೆ ತಿರುವಾಕಿದ ನಂತರ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಬೇಕಾಗತ್ತೆ ನಾವು. ಈಗ ಬೆಂದಾಗಿದೆ. ಈಗ ಒಂದೇ ಸರಿ ಎತ್ತಿ ತಿರುವಾಕ್ತಾ ಇದ್ದೀನಿ. ನೋಡಿ ಆಗಿದೆ, ದೋಸೆ ರೆಡಿಯಾಗಿದೆ. ಆನಿಯನ್ ದೋಸೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಈಗ ಇದನ್ನು ಪ್ಲೇಟ್ಗೆ ಸರ್ವ್ ಮಾಡ್ತೀನಿ. ಬಹಳ ರುಚಿಕರವಾಗಿರುವಂಥ ಆನಿಯನ್ ದೋಸೆ, ಹೋಟೆಲ್ ಶೈಲಿಯ ಆನಿಯನ್ ದೋಸೆ ರೆಡಿಯಾಗಿದೆ. ಇದ್ರ ಮೇಲೆ 1-2 ಸ್ಪೂನ್ ತುಪ್ಪ ಹಾಕಿದ್ದೀನಿ, ಬಹಳ ರುಚಿಯಾಗಿತ್ತು. ಇದ್ರ ಜೊತೆಗೆ ಒಂದು ಕಪ್ ಸಾಂಬಾರು ಮತ್ತು ಒಂದು ಸ್ವಲ್ಪ ಚಟ್ನಿನ ರೆಡಿ ಮಾಡಿಟ್ಟಿದ್ದೀನಿ, ಸರ್ವ್ ಮಾಡಿದ್ದೀನಿ. ತುಪ್ಪ ಅಂತೂ ಬೇಕೇ ಬೇಕು ಈ ಆನಿಯನ್ ದೋಸೆಗೆ, ಅಷ್ಟೇ ರುಚಿಯಾಗಿರುತ್ತೆ ತುಪ್ಪ ಹಾಕಿದ್ರೆ. ಒಂದು ಸರಿ ಈ ಥರ ರೆಸಿಪಿನ ಮಾಡಿ ನೋಡಿ, ಎಲ್ಲರೂ ಇಷ್ಟಪಡ್ತಾರೆ. ಮತ್ತು ಮಕ್ಕಳು ಅಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಮನೆ ಮಂದಿ ಎಲ್ಲ ಹೋಟ್ಲಿಗೆ ಹೋಗಿ ತಿನ್ನಬೇಕು ಅನ್ನೋ ಅಗತ್ಯ ಇಲ್ಲ, ಮನೆಯಲ್ಲೇ ಆರಾಮಾಗಿ ಮಾಡ್ಕೊಂಡು ತಿನ್ನೋವಂತಹ ಫುಡ್ ಇದು. ಈ ರೆಸಿಪಿ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಹೊಸಬ್ರಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.